ಮಾಸದಲ್ಲಿ ಬರುವಂಥ ಹಬ್ಬ ದಿನಗಳು ಅಂತ ಅಂದರೆ ಒಂದು ತುಳಸಿ ಹಬ್ಬ, ಒಂದು ಮೊದಲು ಬಂದಂಥದ್ದು ದೀಪಾವಳಿ. ಅದ ನಂತರದಲ್ಲಿ ನಮಗೆ ಕಾರ್ತಿಕ ಮಾಸದಲ್ಲಿ ನಾನು ಆಗಲೇ ಹೇಳ್ದಂಗೆ ಶಿವನ ಉಪಾಸನೆ ಮಾಡುವಂಥದ್ದೇ ಕಾರ್ತಿಕ ಮಾಸ, ಕಾರ್ತಿಕ ಸೋಮವಾರ ಅಂತ ನಮಗೆ 4 ವಾರಗಳು ಬರುತ್ತೆ. 4 ವಾರವೂ ಸಹ ಅತ್ಯಂತ ಭಗವಂತನನ್ನು ನೆನೆಕೊಂಡು ಭಗವಂತನಿಗೆ ಉಪಾಸನೆ ಮಾಡುವುದಕ್ಕೆ ನಿಮಗೆ ದಿನ ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ವಾರಕ್ಕೊಂದು ಬಾರಿಯಾದರೂ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ದಿನ ವಾರ ಯಾವುದು ಅಂತಂದರೆ ಸೋಮವಾರ, ಚಂದ್ರನ ವಾರ. ಸೋಮವಾರದಂದು ಯಾರು ವಿಶೇಷವಾಗಿ ಶಿವನ ಉಪಾಸನೆಗಳನ್ನು ನೀವು ನೋಡ್ಬೋದು. ಎಷ್ಟೋ ಜನಗಳು ಕಾರ್ತಿಕ ಮಾಸ ಅದರಲ್ಲೂ ಸೋಮವಾರ ಬಂತು ಅಂದರೆ ಬೆಳಗ್ಗೆಯಿಂದನೂ ಊಟ ಮಾಡೋದಿಲ್ಲ. ಸೋಮವಾರ ಅಂತ ಮಾಡ್ತಾರೆ, ಒಪ್ಪತ್ತಿನ ಊಟ ಮಾಡ್ತಿರ್ತಾರೆ. ಇನ್ನೊಂದು ಸಂಪ್ರದಾಯಗಳಿದೆ, ಅವರು ನೆಲದಲ್ಲಿ ಊಟ ಮಾಡ್ತಿರ್ತಾರೆ. ಕಾರ್ತಿಕ ಮಾಸ ಬಂತಂದರೆ ಎಲೆನಲ್ಲೂ ಊಟ ಮಾಡೋದಿಲ್ಲ, ನೆಲದಲ್ಲಿ ಕೂತ್ಕೊಂಡು ಬರೀ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಅದೊಂದು ಹರಕೆಯನ್ನು ಮಾಡ್ಕೊಂಡಿರ್ತಾರೆ ಅವರು. ಅಂದರೆ ಶಿವ ಭಕ್ತರಿಗೆ ಅತ್ಯಂತ ಬೇಗ ಒಲಿಯುವಂಥ ಭಗವಂತ. ನೀವು ಯಾವ ರೀತಿಯಲ್ಲಿ ಅವನನ್ನು ಆರಾಧನೆಗಳು ಮಾಡ್ತೀರೋ ಅದೇ ರೀತಿಯಾಗಿ ಒಲಿತಾನೆ ಅವನು. ಅದಕ್ಕೋಸ್ಕರವಾಗಿ ನೀವು ಹರಕೆ ಹೆಂಗಿರುತ್ತೆ ಅಂತಂದರೆ ಬಹಳ ಸರಳವಾಗಿರುತ್ತೆ ನೋಡಿ. ನನಗೆ ಒಳ್ಳೇದು ಮಾಡು, ನಿನ್ನ ಆರಾಧನೆ ಮಾಡಿ ನಾನು ಬರೀ ಆ ನೆಲದಲ್ಲಿ ಊಟ ಮಾಡ್ತೇನೆ. ಇಷ್ಟು ಸಣ್ಣದಾದಂಥ ಒಂದು ಪ್ರಾರ್ಥನೆ, ಆದರೆ ಅದು ಭಾಳ ಫಲವಾಗಿರುತ್ತೆ. ಕಾರ್ತಿಕ ಮಾಸ ಅನ್ನುವಂಥದ್ದು ಶಿವನಿಗೆ ಅತ್ಯಂತ ಪಾವಿತ್ರತೆ ಮಾಸ ನಮಗೆ ಹಂಗೆ ಹೇಳ್ತೀವೋ ಅದೇ ರೀತಿಯಾಗಿ ಆರೋಗ್ಯ ಅಭಿವೃದ್ಧಿ ಮಾಡುವುದಕ್ಕೆ, ಶಿವನ ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪಾತ್ರರಾಗಲಿಕ್ಕೆ ಅತ್ಯಂತ ಸರಳವಾಗಿ ಪೂಜೆಗಳನ್ನು ಮಾಡಿಕೊಂಡು ಆ ಭಗವಂತನ ಒಲಿಸ್ಕೊಳ್ಳೋದಕ್ಕೆ ಅತ್ಯಂತ ಶುಭವಾಗಿರುವಂಥ ದಿನಗಳು, ಶುಭವಾಗಿರುವಂಥ ಮಾಸಗಳು ಕಾರ್ತಿಕ ಮಾಸ.